ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಲ್ಕತ್ತಾದಲ್ಲಿ ಕಾಂತಾರ ಸಿನಿಮಾ ತನ್ನ ಬುಕ್ಕಿಂಗ್ ಅನ್ನ ಓಪನ್ ಮಾಡಿಕೊಂಡಿದೆ. ಹೀಗಿರ್ಬೇಕಾದ್ರೆ ಕಲ್ಕತ್ತಾದಲ್ಲಿ ಈ ಸಿನಿಮಾ ಬಂಗಾಳಿ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆಯಾ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕವೊಂದು ಈ ಹಿಂದೆ ಮೂಡಿತ್ತು. ಚಿತ್ರತಂಡ ಕೂಡ ಹೇಳಿತ್ತು ಈ ಸಿನಿಮಾ ಬಂಗಾಳಿಯಲ್ಲಿ ಕೂಡ ರಿಲೀಸ್ ಆಗುತ್ತೆ ಅಂತ. ಆದರೆ ಬಂಗಾಳಿಯಲ್ಲಿ ರಿಲೀಸ್ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ. ಈಗಾಗಲೇ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಈ ಸಿನಿಮಾದ ಬುಕ್ಕಿಂಗ್ ಓಪನ್ ಆಗಿದೆ. ಕೇವಲ ಹಿಂದಿಯಲ್ಲಷ್ಟೇ ಇದೆ, ಬಂಗಾಳದಲ್ಲಿ ಇಲ್ಲ. ಜೊತೆಗೆ ಅಲ್ಲಿ ಕನ್ನಡದಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ, ಕೇವಲ ಹಿಂದಿಯಲ್ಲಷ್ಟೇ. ಈಗಾಗಲೇ 4 ಚಿತ್ರಮಂದಿರಗಳು ತನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡಿಕೊಂಡಿದೆ. ಈ 4ರ ಪೈಕಿ 3 ಚಿತ್ರಮಂದಿರ ಐನಾಕ್ಸ್, 1 ಸಿನಿಪೋಲಿಸ್. ಒಟ್ಟು ಎಷ್ಟು ಪ್ರದರ್ಶನ ಅಂತ ನೀವು ಕೇಳ್ಬೋದು. ಬರೋಬ್ಬರಿ 18 ಪ್ರದರ್ಶನಗಳು. ನಮ್ಮ ಕನ್ನಡದ ಕಾಂತಾರ ಹಿಂದಿ ಅವತರಣಿಕೆಯಲ್ಲಿ ಕೋಲ್ಕತ್ತಾದಲ್ಲಿ ಒಟ್ಟು 4 ಚಿತ್ರಮಂದಿರಗಳಲ್ಲಿ ಒಟ್ಟು 18 ಪ್ರದರ್ಶನಗಳಲ್ಲಿ ಸ್ಕ್ರೀನಿಂಗ್ ಆಗ್ತಾ ಇದೆ. ಈ ಸದ್ಯಕ್ಕಷ್ಟೇ. ಇದಕ್ಕೆ ಮತ್ತಷ್ಟು ಚಿತ್ರಮಂದಿರಗಳು ಸೇರ್ಪಡೆಯಾಗುತ್ತೆ, ಮತ್ತೊಂದಿಷ್ಟು ಪ್ರದರ್ಶನಗಳು ಆಡ್ ಆನ್ ಆಗುತ್ತೆ. ಬರೋಬ್ಬರಿ ಪ್ರದರ್ಶನ. ಒಂದೊಂದು ಮಲ್ಟಿಪ್ಲೆಕ್ಸ್ಗಳು ಅದು ಕಲ್ಕತ್ತಾದಲ್ಲಿ 5 ಪ್ರದರ್ಶನ 4 ಪ್ರದರ್ಶನ ನೀಡುತ್ತಂತಾದ್ರೆ ಸಣ್ಣ ವಿಚಾರ ಅಲ್ವೇ ಅಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಪ್ರದರ್ಶನ ಅಂತ ಕೇಳ್ಬೋದು. ನೋಡಿ, ಇಲ್ಲಿ ಬೆಳಗ್ಗೆ 8:10ಕ್ಕೆ ಪ್ರದರ್ಶನ ಆರಂಭವಾಗುತ್ತೆ. ಕಲ್ಕತ್ತಾದಲ್ಲಿ ಮೊಟ್ಟ ಮೊದಲ ಪ್ರದರ್ಶನ ಆರಂಭವಾಗೋದೇ ಬೆಳಗ್ಗೆ 8:10ಕ್ಕೆ. ಈ ಸಿನಿಮಾದ ಬಗ್ಗೆ ಮಾತ್ರ, ರೆಗ್ಯುಲರ್ ಪ್ರದರ್ಶನದ ಬಗ್ಗೆ ಹೇಳ್ತಾ ಇಲ್ಲ. ಕಾಂತಾರ ಸಿನಿಮಾದ ಮೊಟ್ಟ ಮೊದಲ ಪ್ರದರ್ಶನ 8:10ಕ್ಕೆ. ಕೊನೆ ಪ್ರದರ್ಶನ ಯಾವಾಗಂತ ಕೇಳ್ಬೋದು. ಕೊನೆ ಪ್ರದರ್ಶನ 11:20ಕ್ಕೆ. ನೋಡಿ, ಐನಾಕ್ಸ್ ಚಿತ್ರಮಂದಿರ, ಈ 2 ಐನಾಕ್ಸ್ ಚಿತ್ರಮಂದಿರದಲ್ಲೂ ಕೂಡ ರಾತ್ರಿ 11:20ಕ್ಕೆ ಪ್ರದರ್ಶನ ಇದೆ. ಇನ್ನು ಟಿಕೆಟ್ ರೇಟ್ನ ಬಗ್ಗೆ ಹೇಳೋದಾದ್ರೆ, ಮಿನಿಮಮ್ ಟಿಕೆಟ್ ಪ್ರೈಸ್ ಎಷ್ಟು? 180 ರೂಪಾಯಿ ಮಿನಿಮಮ್ ಪ್ರೈಸು ಸಿನಿಪೋಲಿಸ್ ಹಾಗೆ ಈ 2 ಐನಾಕ್ಸ್ನಲ್ಲಿ. ಬೆಳಗ್ಗೆ 9 ಗಂಟೆ ಪ್ರದರ್ಶನ. ನೋಡಿ, ನಾರ್ಮಲ್ 180, 180, 180. ಇನ್ನು ಐನಾಕ್ಸ್ ಎಲ್ಜಿನ್ ರೋಡ್ ನಲ್ಲಿ ಇರುವಂತಹ ಐನಾಕ್ಸ್ ಚಿತ್ರಮಂದಿರದಲ್ಲಿ 190, 190, 190. ಇನ್ನು ಮತ್ತೊಂದು ಐನಾಕ್ಸ್ ಚಿತ್ರಮಂದಿರ ಮೌಲಾನಾ ಆಜಾದ್ ಸರಾನಿ ಇಲ್ಲಿರುವಂತಹ ಐನಾಕ್ಸ್ ಚಿತ್ರಮಂದಿರದಲ್ಲಿ 210, 200, 200. ಇನ್ನು ಅತಿ ಹೆಚ್ಚು ಟಿಕೆಟ್ ದರ ಎಷ್ಟು ಅಂತ ಕೇಳಿದ್ರೆ ಒಮ್ಮೆ ಶಾಕ್ ಆಗ್ತೀರಾ. ಕ್ವೆಸ್ಟ್ ಮಾಲ್ ನಲ್ಲಿ ಇರುವಂತಹ ಐನಾಕ್ಸ್ ಚಿತ್ರಮಂದಿರದಲ್ಲಿ ನೋಡಿ 1160, 470, 470, 470, 1160, 470, 470, 470, 1160, 470, 470, 470. ಕನ್ನಡ ರೀಕ್ಲೈನರ್ ಸೀಟು ಇಷ್ಟೊಂದು ದುಬಾರಿ 1160. ಆದ್ರೂ ಕೂಡ ಒಂದಿಷ್ಟು ಟಿಕೆಟ್ ಬುಕ್ ಆಗಿದೆ. ನೋಡಿ, ರಾಯಲ್ 470ರ ಸೀಟ್ ನೋಡಿ, ಅದು ಕೂಡ ಒಂದಿಷ್ಟು ಬುಕ್ ಆಗಿದೆ. ಇದು ನಮ್ಮ ಕನ್ನಡ ಸಿನಿಮಾ ಒಂದು ಕಲ್ಕತ್ತಾದಲ್ಲಿ ಹಿಂದಿ ಭಾಷೆಯಲ್ಲಿ ಪ್ರದರ್ಶನ ಕಾಣ್ತಾ ಇರುವಂಥ ಪರಿ. ಹೌಸ್ಫುಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ರೆಸ್ಪಾನ್ಸ್ ಅಂತ ಇದೆ. ರೆಸ್ಪಾನ್ಸ್ ಇರೋದಕ್ಕೆ ತಾನೇ 1160 ರೂಪಾಯಿ ರೀಕ್ಲೈನರ್ಗೆ ಇರೋದು. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಲಿ ಅನ್ನೋದು ನಮ್ಮ ಆಶೆ. ನಮಸ್ಕಾರ.